We are going to celebrate University Foundation Day. In this Foundation Day, let's go and ask the Vice Chancellor and how they are going to celebrate. So I'm very jealous about this one. So I hope you will also enjoy and hopefully joining to this Foundation Day. Come on. ಮೈಸೂರು ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆಯನ್ನು ನಾವು ಈ ತಿಂಗಳ 22ನೇ ತಾರೀಕಂದು ಹಮ್ಮಿಕೊಳ್ಳಬೇಕಾಗಿತ್ತು. ಆದರೆ ಆ ದಿನ ಭಾನುವಾರ ಆಗಿದ್ದರಿಂದ ನಾವು ಈ ಸಂಸ್ಥಾಪನಾ ದಿನಾಚರಣೆಯನ್ನು 25ನೇ ಜುಲೈ ಶುಕ್ರವಾರದಂದು ಬೆಳಗ್ಗೆ 11 ಗಂಟೆಗೆ ನಮ್ಮ ಕ್ರಾಫರ್ಡ್ ಭವನದಲ್ಲಿ ಮಾಡುತ್ತಿದ್ದೇವೆ. ಈ ಬಾರಿ ಶ್ರೀ ಹರೀಶ ಅಂತ ನಮ್ಮ ಹಳೆಯ ವಿದ್ಯಾರ್ಥಿ ಹಾಗೂ ಅಧ್ಯಕ್ಷರು ಹರೀಶ್ ಮತ್ತು ದಿನಾಶಾ ಫೌಂಡೇಶನ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಸಿಗ್ನೆಟ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಇವರು ಆ ದಿನ ಪರಂಪರೆಯಿಂದ ಕಲಿಕೆ, ಜಯಲಕ್ಷ್ಮಿ ವಿಲಾಸ್ ಅರಮನೆ ಮತ್ತು ಸಂಗ್ರಹಾಲಯ ಮತ್ತು ಸಾಂಸ್ಕೃತಿಕ ವೇಗವರ್ಧಕವಾಗಿ ವಿಶ್ವವಿದ್ಯಾಲಯದ ಪಾತ್ರ, ಲರ್ನಿಂಗ್ ಫ್ರಮ್ ಹೆರಿಟೇಜ್, ದ ಜಯಲಕ್ಷ್ಮಿ ವಿಲಾಸ್ ಮ್ಯಾನ್ಷನ್ ಮ್ಯೂಸಿಯಂ ಆ್ಯಂಡ್ ದ ಯೂನಿವರ್ಸಿಟಿ ರೋಲ್ಸ್ ಆಸ್ ಎ ಕಲ್ಚರಲ್ ಕ್ಯಾಟಲಿಸ್ಟ್ ಈ ಬಗ್ಗೆ ಅವರು ನಮಗೆ ಒಂದು ಉಪನ್ಯಾಸವನ್ನು ನೀಡಲಿದ್ದಾರೆ. ಶ್ರೀ ಹರೀಶ್ ಶಾ ಅವರು ನಮ್ಮ ಹಳೆಯ ವಿದ್ಯಾರ್ಥಿ. ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಸುಮಾರು 30 ಕೋಟಿಗಳಷ್ಟು ಅನುದಾನವನ್ನು ಕೊಟ್ಟು ನಮ್ಮ ಜಯಲಕ್ಷ್ಮಿ ವಿಲಾಸ್ ಅರಮನೆ ಮತ್ತು ಸಂಗ್ರಹಾಲಯವನ್ನು ಪುನರುಜ್ಜೀವನಗೊಳಿಸುತ್ತಿದ್ದಾರೆ. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಬಂದು ನಮ್ಮ ಸಂಸ್ಥಾಪನಾ ದಿನಾಚರಣೆ ದಿನ ನಮ್ಮೆಲ್ಲರ ವಿದ್ಯಾರ್ಥಿಗಳು, ಅಧ್ಯಾಪಕೇತರರಿಗೆ ಈ ವಿಷಯದ ಬಗ್ಗೆ ಲರ್ನಿಂಗ್ ಫ್ರಮ್ ಹೆರಿಟೇಜ್, ದ ಜಯಲಕ್ಷ್ಮಿ ವಿಲಾಸ್ ಮ್ಯಾನ್ಷನ್ ಮ್ಯೂಸಿಯಂ ಆ್ಯಂಡ್ ದ ಯೂನಿವರ್ಸಿಟಿ ರೋಲ್ ಆಸ್ ಎ ಕಲ್ಚರಲ್ ಕ್ಯಾಟಲಿಸ್ಟ್ ಬಗ್ಗೆ ಮಾತನಾಡ್ತಿದ್ದಾರೆ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ. ಎಲ್ಲರಿಗೂ ಸುಸ್ವಾಗತ.